ಸ್ಟಾಕ್ ಮಾರ್ಕೆಟು ಕಳೆದ 2 ತಿಂಗಳಿಂದ ಡೈಲಿ ಬೀಳ್ತಾ ಇದೆ. ಏನಾದರೂ ಬೆಳಿಗ್ಗೆ ಸ್ಟಾಕ್ ಮಾರ್ಕೆಟ್ ಓಪನ್ ಆದರೆ ಸಂಜೆ ಅಷ್ಟೊತ್ತಿಗೆ 100-200 ಪಾಯಿಂಟ್ ಡೈಲಿ ಬೀಳ್ತಾ ಇದೆ. ನಿಫ್ಟಿ ಸೆನ್ಸೆಕ್ಸ್ ಡೈಲಿ ಬೀಳ್ತಾ ಇದೆ. ಇದ್ರ ಜೊತೆಗೆ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಇದಕ್ಕಿಂತ ಜಾಸ್ತಿ ಬೀಳ್ತಾ ಇದಾವೆ. ನಿಫ್ಟಿ ಸೆನ್ಸೆಕ್ಸ್ 13% ಬಿದ್ದಿದ್ರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸು 40-45% ಬಿದ್ದಿದ್ದಾವೆ. ಇದರಲ್ಲಿ ಎಷ್ಟೋ ಜನದ್ದು ಜಾಸ್ತಿ ದುಡ್ಡು ಕೆಳಗೆ ಬಂದಿರುತ್ತೆ. ಯಾಕಂದ್ರೆ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಮೇಲಿರ್ಬೇಕಾದ್ರೆ ಎಂಟ್ರಿ ಆಗ್ತಾರೆ. ಯಾಕಂದ್ರೆ ಅವಾಗಲೇ ತುಂಬಾ ಜನ ಗೊತ್ತಾಗುತ್ತೆ ಈ ತರದೊಂದು ಸ್ಟಾಕ್ ಮಾರ್ಕೆಟ್ ಇದೆ ಅಂತ. ಯಾಕಂದ್ರೆ ಫ್ರೆಂಡ್ಸ್, ಫ್ಯಾಮಿಲಿ, ನ್ಯೂಸ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಜಾಸ್ತಿ ಇದ್ರ ಬಗ್ಗೆ ಮಾತಾಡೋದು. ಕೆಳಗೆ ಬಿದ್ದಾಗ ಯಾರು ಇದ್ರ ಬಗ್ಗೆ ಮಾತಾಡಲ್ಲ. ಇದರಿಂದ ತುಂಬಾ ಜನ ಹೋಗ್ಬಿಟ್ಟು ಪೀಕಲ್ಲಿ ಎಂಟ್ರಿ ಆಗಿರ್ತಾರೆ. ಇದು ಇವತ್ತು ಮಾತ್ರ ಅಲ್ಲ, ಹಿಂದೇನೂ ಆಗಿದೆ, ಮುಂದೇನೂ ಆಗುತ್ತೆ. ಅಂದರೆ 2028ರಲ್ಲಿ ಮಾರ್ಕೆಟ್ ಏನಾದರೂ ಪೀಕಲ್ಲಿ ಹೋದಾಗ ಆ ಟೈಮಲ್ಲೂ ಕೂಡ ತುಂಬ ಜನ ಎಂಟ್ರಿ ಆಗ್ತಾರೆ. ಇದಿದ್ದೇ ಸೈಕಲ್. ಅದೇ ರೀತಿ ನಿಮ್ಗೆ ತುಂಬ ಜನಕ್ಕೆ ಹೆದರಿಕೆ ಆಗಿರುತ್ತೆ, ಇನ್ನೂ ಮಾರ್ಕೆಟ್ ಎಷ್ಟು ಕೆಳಗೆ ಬೀಳುತ್ತೆ ಗುರು ಅಂತ. ಆಮೇಲೆ ಹೊಸ್ದಾಗಿ ಬಂದವ್ರಿಗಂತೂ ತುಂಬ ಭಯ ಆಗಿರುತ್ತೆ, ಝೀರೋ ಆಗ್ಬಿಡುತ್ತೆ ಗುರು, ಡೈಲಿ ಇಷ್ಟೊಂದು ಬೀಳ್ತಾ ಇದೆ ಅಂತ. ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಸ್ಟಾಕ್ ಮಾರ್ಕೆಟ್ ಮೇಲೆ ಕೆಳಗೆ ಬರುತ್ತೆ, ಯಾಕೆ ಸ್ಟಾಕ್ ಮಾರ್ಕೆಟ್ ಒಂದು ಲೆವೆಲಿಗೆ ಬಂದ ಮೇಲೆ ಕೆಳಗೆ ಹೋಗೋಕ್ಕೆ ಮತ್ತೆ ಚಾನ್ಸ್ ಇಲ್ಲ ಅಂತ. ಆಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ನಿಫ್ಟಿ ಸೆನ್ಸೆಕ್ಸ್ ಇದೆಯಲ್ಲ 22,000 23,000 ಏನಿದೆಯಲ್ಲ, ಇದನ್ನು ಯಾಕೆ 22,000ನೇ ಅಂತಲೇ ಡಿಸೈಡ್ ಮಾಡ್ತಾರೆ, ಯಾಕೆ 23,000 ಅಂತಲೇ ಡಿಸೈಡ್ ಮಾಡ್ತಾರೆ, ಮಾರ್ಕೆಟು ಮೇಲೆ ಕೆಳಗೆ ಹೋಗೋಕ್ಕೆ ಏನು ರೀಸನ್ನು ಅಂತ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನನಗೆ ತುಂಬಾ ಜನ ಕಾಮೆಂಟ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಕಲಿಯೋಕೆ ಯಾವ್ದಾನ ಬುಕ್ ಇದ್ರೆ ಹೇಳಿ ಅಂತ. ಸ್ಟಾಕ್ ಮಾರ್ಕೆಟ್ ಬುಕ್ಗಳದ್ದು ಪ್ರಾಬ್ಲಮ್ ಏನಂದ್ರೆ ಎಲ್ಲಾ ಬುಕ್ಗಳು ಅಮೆರಿಕನ ಎಕ್ಸಾಂಪಲ್ ತಗೊಂಡೇ ಬರ್ದಿದ್ದಾರೆ. ಇಂಡಿಯನ್ ಆಥರ್ಗಳು ಬುಕ್ನ ಬರ್ದಿರೋದು ತುಂಬಾ ಕಮ್ಮಿ. ನಮ್ಮ ಇಂಡಿಯನ್ ಸ್ಟಾಕ್ಸ್ನ ಎಕ್ಸಾಂಪಲ್ ಕೊಟ್ಟು ಯಾವ ಬುಕ್ಕನ್ನು ಬರ್ದಿಲ್ಲ. ಆದರೆ ಇದೊಂದು ಬುಕ್ ಇದೆ, ಈ ಬುಕ್ ನಮ್ಮ ಇಂಡಿಯನ್ ಎಕ್ಸಾಂಪಲ್ ತಗೊಂಡು ಸೂಪರ್ ಆಗಿ ಮಾಡಿದ್ದಾರೆ. ಆ ಬುಕ್ ನೇಮು ಝೀಬ್ರಾ ಲರ್ನ್ ಅವರ ಸ್ಟಾಕ್ ಇನ್ವೆಸ್ಟಿಂಗ್ ಮಾಸ್ಟರ್ ಮೈಂಡ್ ಅಂತ. ಈ ಬುಕ್ ಅಲ್ಲಿ ಬೇರೆ ಬುಕ್ಗಳ ತರ ಜಸ್ಟ್ ಟೆಕ್ಸ್ಟ್ ಯೂಸ್ ಮಾಡಿಲ್ಲ, ಗ್ರಾಫಿಕ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಪ್ರತಿ ಒಂದು ಪೇಜಲ್ಲೂ ಗ್ರಾಫಿಕ್ಸ್ ಯೂಸ್ ಮಾಡಿದ್ದಾರೆ. ಈ ಬುಕ್ ಅಲ್ಲಿ ಬೇಸಿಕ್ ಇಂದ ಶೇರ್ ಅಂದ್ರೆ ಏನು, ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು, ಇನ್ಕಮ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ರೆ ಏನು ಅಂತ ತುಂಬಾ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅರ್ಥ ಮಾಡ್ಕೊಳ್ಳೋ ಭಾಷೆನಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಯಾವ ರೀತಿ ಇಂಡಸ್ಟ್ರಿನ ಅನಾಲಿಸಿಸ್ ಮಾಡೋದು, ಮತ್ತೆ ಡೀಪ್ ಆಗಿ ಯಾವ ರೀತಿ ಒಂದು ಕಂಪ್ನಿನ ಸ್ಟಡಿ ಮಾಡೋದು, DCF ಮಾಡಲಲ್ಲಿ ವ್ಯಾಲ್ಯೂಯೇಷನ್ ಮಾಡೋದು ಹೇಗೆ, ಒಂದು ಸ್ಟಾಕ್ನ ಎಂಟ್ರಿ ಆಗೋದು ಯಾವಾಗ, ಎಕ್ಸಿಟ್ ಯಾವಾಗ ಆಗಬೇಕು, ಯಾವುದೇ ಒಂದು ಸ್ಟಾಕ್ನ ಅನಾಲಿಸಿಸ್ ಮಾಡ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಏನೆಲ್ಲ ನೋಡಬೇಕು ಅಂತ ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗಬೇಕಂದ್ರೆ ನೀವು ಈ ಬುಕ್ನ ಕಂಪಲ್ಸರಿ ಹೋಗಬೇಕು. ಯಾಕಂದ್ರೆ ಯಾವ ಕೋರ್ಸು ಕೂಡ ನಿಮಗೆ ಇಷ್ಟೊಂದೆಲ್ಲ ಹೇಳ್ಕೊಡಲ್ಲ. ನೀವು ಬಿಗಿನರ್ ಆಗಿದ್ರು ಅಥವಾ ಎಕ್ಸ್ಪೀರಿಯನ್ಸ್ ಆಗಿದ್ರು ನೀವು ಈ ಬುಕ್ನ ಓದಲೇಬೇಕು. ನೀವು ಈ ಬುಕ್ ಓದೋದ್ರಿಂದ ನಿಮ್ಮ ನಾಲೆಡ್ಜ್ ಇನ್ನೂ ಇಂಪ್ರೂವ್ ಆಗುತ್ತೆ. ನೀವು ತುಂಬಾ ಜನ ಹೇಳ್ಬೋದು ಇದು ಬುಕ್ ಇಂಗ್ಲೀಷಲ್ಲಿ ಇದೆ, ಅರ್ಥ ಆಗಲ್ಲ ಅಂತ. ನೀವೇನ್ ಮಾಡಿ, ನೀವು ಈ ಬುಕ್ನ ಓದೋದ್ರ ಜೊತೆಗೆ ನಮ್ಮದೇ ಪ್ಲೇ ಲಿಸ್ಟ್ ಇದೆ, ನೀವು ಈ ಬುಕ್ ಓದ್ಕೊಂಡು ಆ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ಲಿ ಅರ್ಥ ಆಗೇ ಆಗುತ್ತೆ. ನೀವೇನಾದ್ರೂ ಈ ಬುಕ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ. ಅದ್ರ ಜೊತೆಗೆ ನಿಮಗೆ 15 ಏಂಜಲ್ ಅನ್ನೋ ಒಂದು ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ 15% ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ವಿಡಿಯೋಗೆ ವಾಪಸ್ ಬರೋಣ. ನಮ್ಮ ವಿಡಿಯೋನ ಮುಂಚೆಯಿಂದ ನೋಡಿರೋರಿಗೆ ಒಂದು ಗೊತ್ತಿರುತ್ತೆ, ಏನಂದ್ರೆ ಯಾವುದೇ ಒಂದು ಶೇರ್ ಪ್ರೈಸ್ ಡಿಸೈಡ್ ಆಗೋದು ಇವೆರಡರಿಂದ. ಆ ಕಂಪ್ನಿ ಮಾಡೋ ಲಾಭದಿಂದ, ಆ ಕಂಪ್ನಿ ಪಿ ಇಂದ. ಪಿ ಅಂದ್ರೇನು, ಫ್ಯೂಚರಲ್ಲಿ ಕಂಪ್ನಿ ಮಾಡೋ ಲಾಭಕ್ಕೆ ನಾವು ಇವತ್ತೇ ಪ್ರೈಸ್ ಕೊಟ್ಟಿದ್ದೀವಿ. ಅದನ್ನ ಪರ್ಸೆಪ್ಷನ್ ಅಂತಾರೆ, ಪ್ರೈಸ್ ಟು ಅರ್ನಿಂಗ್ ಅಂತಾರೆ. ಈಗ ಎಕ್ಸಾಂಪಲ್ ಯಾವುದೋ ಒಂದು ಶೇರ್ 100 ರೂಪಾಯಿ ಇದೆ ಅಂದ್ರೆ ಇದರ ಅರ್ಥ ಏನು, ಒಂದು ಇದರಲ್ಲಿ ಪಿನು ಇನ್ವಾಲ್ವ್ ಆಗಿರುತ್ತೆ, EPS ಇನ್ವಾಲ್ವ್ ಆಗಿರುತ್ತೆ. ಅಂದ್ರೆ ಈ ಕಂಪ್ನಿದು ಏನಾದರೂ 10 ರೂಪಾಯಿ EPS ಇದ್ರೆ, ಪಿ ಏನಾದರೂ 10 ಇದ್ರೆ ಈ ಕಂಪ್ನಿ ಶೇರ್ ಪ್ರೈಸ್ 100 ಆಗಿದೆ. ಅದೇ ರೀತಿ ಈ ಕಂಪ್ನಿದು ಏನಾದರೂ EPS 2 ಇದೆ, ಪಿ 50 ಇದೆ, ಅವಾಗ ಏನಾಗುತ್ತೆ, 2 × 50 100 ಆಗುತ್ತೆ. ಈ ಕಂಪ್ನಿದು ಏನಾದರೂ EPS 5 ಇದೆ ಅಂದರೆ, ಪಿ 20 ಇದೆ ಅಂದರೆ ಏನಾಗುತ್ತೆ, 100 ರೂಪಾಯಿ ಆಗುತ್ತೆ. 100 ರೂಪಾಯಿ ಆಗೋಕ್ಕೆ ಈ ಥರ ಎಲ್ಲನೂ ಆಗಿರ್ಬೋದು. ಅಂದರೆ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ, ಯಾವುದೇ ಒಂದು ಶೇರ್ ಪ್ರೈಸ್ ಡಿಸೈಡ್ ಆಗಬೇಕಂದ್ರೆ ಅದರಲ್ಲಿ 2 ಫ್ಯಾಕ್ಟರ್ ಇನ್ವಾಲ್ವ್ ಆಗಿರುತ್ತೆ. ಒಂದು ಪಿ, ಇನ್ನೊಂದು EPS ಅಂದರೆ ಆ ಕಂಪ್ನಿ ಮಾಡೋ ಲಾಭನ ನಂಬರ್ ಆಫ್ ದಿ ಶೇರ್ಸಲ್ಲಿ ಡಿವೈಡ್ ಮಾಡಿದ್ರೆ, ಈ ಕಂಪ್ನಿ ಏನಾದರೂ 1000 ರೂಪಾಯಿ ಲಾಭ ಮಾಡಿದೆ, ಈ ಕಂಪ್ನಿನಲ್ಲಿ 100 ಶೇರ್ ಇದ್ದಾವೆ. ಈಗ 1000 ಡಿವೈಡೆಡ್ ಬೈ 100 ಮಾಡಿದ್ರೆ ಏನಾಗುತ್ತೆ, 10 ಆಗುತ್ತೆ. ಅವಾಗ EPS ಎಷ್ಟಾಯಿತು ಅಂದರೆ ಎವ್ರಿ ಒಂದು ಶೇರು ಎಷ್ಟು ಅರ್ನ್ ಮಾಡ್ತಾ ಇದೆ ಅಂತ ಚೆಕ್ ಮಾಡೋದೇ EPS. ಇದು ನಿಮಗೆ ಮುಂಚೆನೇ ಗೊತ್ತಿರುತ್ತೆ, ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ ಅಂತ ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಅದೇ ರೀತಿ ನಿಫ್ಟಿ 50 ಇದೆಯಲ್ಲ, ಆ ನಿಫ್ಟಿ 50 ಕೂಡ EPS ಇರುತ್ತೆ. ಹೆಂಗೆ ಅಂದರೆ ನಿಫ್ಟಿ 50ನಲ್ಲಿರೋ 50 ಕಂಪ್ನಿಗಳು ಮಾಡೋ ಲಾಭನ ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿಬಿಟ್ಟು ಟೋಟಲ್ ಈ ನಿಫ್ಟಿ 50 ಕಂಪ್ನಿಗಳು ಎಷ್ಟು EPS ಮಾಡಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ಅದನ್ನು ಚೆಕ್ ಮಾಡಿನೇ ನಿಫ್ಟಿ 50 EPSನ ಅಳಿತಾರೆ. ಎಕ್ಸಾಂಪಲ್ಲು ನೀವು ಗೂಗಲ್ಗೆ ಹೋಗ್ಬಿಟ್ಟು ನಿಫ್ಟಿ EPS ಅಂತ ಸರ್ಚ್ ಮಾಡಿ, ನಿಮಗೆ ಮೊದಲನೇದೇ ಒಂದು ವೆಬ್ಸೈಟ್ ಬರುತ್ತೆ, ಟ್ರೆಂಡ್ ಲೈನ್. ಈ ಟ್ರೆಂಡ್ ಲೈನ್ ವೆಬ್ಸೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ. ಇವತ್ತಿನ ನಿಫ್ಟಿ EPS ಅಂದರೆ ಪ್ರೆಸೆಂಟ್ ಡೇನ ನಿಫ್ಟಿ EPS ಎಷ್ಟಿದೆ, 1121 ಇದೆ, ಅಂದರೆ 1121 ಇದೆ. ಹಂಗೆ ನೀವು ಸ್ವಲ್ಪ ಕೆಳಗಡೆ ಬಂದರೆ ಇದ್ರ ಜೊತೆಗೆ ನಿಫ್ಟಿದು ಪ್ರೈಸು ಮತ್ತು EPS ಎರಡೂ ಕಾಣುತ್ತೆ. ನೀವು ಇಲ್ಲಿ EPS ಅಂತ ಸರ್ಚ್ ಮಾಡಿದ್ರೆ ನಿಫ್ಟಿದು ಪ್ರೈಸು ಮತ್ತು EPS ಎರಡೂ ಕಾಣ್ತಾ ಇದೆ. ಎಷ್ಟಿದೆ ನಿಫ್ಟಿದು EPS ಬಂದ್ಬಿಟ್ಟು 1125 ಇದೆಯಾ, ನಿಫ್ಟಿ ಪ್ರೈಸ್ ಎಷ್ಟಿದೆ ಇವತ್ತಿನ ರೇಟಿಗೆ 22932.
ಅಂದರೆ ಇದು 19ನೇ ತಾರೀಕು ಡೇಟಾ ತೊಗೊಂಡು ಹೇಳ್ತಾ ಇದೆ, ಅವತ್ತಿನ ಪ್ರೈಸಿಗೆ ಇಷ್ಟಿದೆ ಅಂತ. ಈಗ ನಾವೇನು ಚೆಕ್ ಮಾಡಬೇಕು, EPS ನಿಫ್ಟಿದು ಮೇಲೆ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಈಗ ಜಸ್ಟ್ ಎಕ್ಸಾಂಪಲ್ 5 ವರ್ಷದ ಹಿಂದ್ಗಡೆ ಹಾಕೊತೀನಿ, 5 ವರ್ಷದ ಹಾಕೊತೀನಿ. 5 ವರ್ಷದ ಕರೋನಾದ ಬಿಟ್ಬಿಡೋಣ. ಕರೋನಾದಲ್ಲಿ ಮಾರ್ಕೆಟ್ ಕೆಳಗೆ ಬಂದಿತ್ತು, ಸ್ವಲ್ಪ ಮುಂದೆ ಬರೋಣ, ಮೇ 2020ಕ್ಕೆ ಬರೋಣ. ಅವಾಗ ನಿಫ್ಟಿ ಎಷ್ಟಿತ್ತು? 8,023 ರೂಪಾಯಿ ಇತ್ತು. ಅವಾಗ ನಿಫ್ಟಿಯ EPS ಎಷ್ಟಿತ್ತು? ಇಲ್ಲಿ ಕಾಣ್ತಾ ಇದೆ ನಿಮಗೆ 435 ಇದೆ. ಬಟ್ ಮಾರ್ಕೆಟ್ ಮೇಲೆ ಹೋಗ್ತಾ 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 ನೀವು ನೋಡಿ, ನೀವು ಮೇ ಆದಮೇಲೆ ನೋಡ್ಬೋದು ನಿಫ್ಟಿ ಮಾತ್ರ ಮೇಲೆ ಹೋಗ್ತಾ ಇದೆ, EPS ಮೇಲೆ ಹೋಗ್ತಾ ಇಲ್ಲ. ಯಾಕಂದರೆ ಕರೋನಾದಲ್ಲಿ ಲಾಕ್ಡೌನ್ ಆಗಿರೋ ಕಾರಣದಿಂದ ಎಷ್ಟೋ ಕಂಪ್ನಿಗಳು ಬಾಗ್ಲಾಕೊಂಡಿದ್ವು, ಬಿಸ್ನೆಸ್ಸೇ ಮಾಡ್ತಿರ್ಲಿಲ್ಲ. ಒಂದ್ಸಲ ಬಿಸ್ನೆಸ್ ಓಪನ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 2021 ಮಾರ್ಚ್ ಮತ್ತೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ನೋಡಿ ನಿಫ್ಟಿ ಸ್ಟೇಬಲ್ ಆಗಿಬಿಡ್ತು, EPS ಒಂದಕ್ಕೊಂದು ಮ್ಯಾಚ್ ಆಗಿಬಿಡ್ತು. ಓಕೆ, ನಿಫ್ಟಿ ಸ್ಟೇಬಲ್ ಆಗಿಬಿಡ್ತು, EPS ಒಂದಕ್ಕೊಂದು ಮ್ಯಾಚ್ ಆಗಿಬಿಡ್ತು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಯಿತು, EPS ಫಾಸ್ಟಾಗಿ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಯಿತು ನಿಫ್ಟಿಗಿನ್ನ. ನೋಡಿ 400 ರೂಪಾಯಿ ಇದ್ದಿದ್ದು ಕರೋನಾದಲ್ಲಿ 800 ರೂಪಾಯಿ ಆಗ್ಬಿಡ್ತು 2022ಕ್ಕೆ, ಡಬಲ್ ಆಗಿಬಿಡ್ತು 2 ವರ್ಷದಲ್ಲಿ. ಅದೇ ರೀತಿ EPS ಮೇಲೆ ಹೋಗ್ತಾನೆ ಇದೆ ಎವ್ರಿ ಇಯರ್. ಯಾವ ರೀತಿ ನಿಫ್ಟಿ ಮೇಲೆ ಹೋಗ್ತಾ ಇದೆಯೋ ಅದೇ ಥರ. ಬಟ್ ಇಲ್ಲೊಂದು ನೋಡಿ, ಇಲ್ಲೇನಾಗ್ಬಿಟ್ಟಿತ್ತು, ಈಗ ಮೊನ್ನೆ ರೀಸೆಂಟಾಗೆ ನಿಫ್ಟಿದು ಅರ್ನಿಂಗ್ಸು ಫ್ಲಾಟ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಅಂದರೆ 2024ರಲ್ಲಿ ನಿಫ್ಟಿದು ಅರ್ನಿಂಗು 1074 ಇದೆ. ಅಲ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಫ್ಲಾಟ್ ಇದೆ, ಏನು ಅಂಥ ದೊಡ್ಡ ಗ್ರೋತ್ ಕಂಡಿಲ್ಲ. ಬಟ್ ನಿಫ್ಟಿ ಮಾತ್ರ ಸಖತ್ ಮೇಲೆ ಹೋಗಿತ್ತು, ಅಲ್ಲಿಂದ 26,000ವರೆಗೂ ಹೋಗಿತ್ತು. ಏನಾಯಿತು ಇಲ್ಲಿ ನೋಡಿ, ಆಲ್ಮೋಸ್ಟ್ ಅಲ್ಲಿ ಮ್ಯಾಚ್ ಆಗಿತ್ತಾ ಇದು? ಏನಾಯಿತು, ಇದು ಓವರ್ ವ್ಯಾಲಿಡ್ ಅಂತೇಳಿ ತುಂಬ ಜನ ಮಾರ್ಕೆಟ್ನ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಾರ್ಕೆಟ್ ಕೆಳಗೆ ಬಂತು, ಬಟ್ ಅರ್ನಿಂಗ್ಸ್ ಕೆಳಗೆ ಬಂದಿಲ್ಲ. ನೀವು ನೋಡಿ ಅರ್ನಿಂಗ್ಸ್ ಇನ್ನೂ ಮೇಲೆ ಹೋಗ್ತಾನೆ ಇದೆ, ಅರ್ನಿಂಗ್ಸ್ ಕೆಳಗೆ ಬಂದಿಲ್ಲ. ಇವಾಗ ನಿಮಗೆ ಗೊತ್ತಾಗಿರುತ್ತೆ, ನಿಫ್ಟಿ ಸುಮ್ಮನೆ ಮೇಲೆ ಹೋಗಲ್ಲ, ಸುಮ್ಮನೆ ಕೆಳಗೆ ಬರಲ್ಲ. ಅದ್ರ ಹಿಂದೆ ಒಂದು ಫಂಡಮೆಂಟಲ್ ಇದೆ. ಏನಿದೆ? ಆ ಕಂಪ್ನಿ ಮಾಡೋ ಲಾಭದ ಪ್ರಕಾರನೇ ನಿಫ್ಟಿ ಮೇಲೆ ಹೋಗುತ್ತೆ. ಇವಾಗ ನೀವೇ ಯೋಚನೆ ಮಾಡಿ, ಲಾಭ ಅಷ್ಟೊಂದು ಸ್ಟೀಪಾಗಿ ಡೌನ್ ಆಗಿದೆಯಾ? ಇಲ್ಲ. ಏನಾಗಿದೆ? ಮತ್ತು ಯಾಕೆ ಬೀಳ್ತಾ ಇದೆ? ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ, ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಅದೇ ರೀತಿ ನಿಫ್ಟಿ PE ನೋಡಿ, 2022 ಫೆಬ್ರವರಿನಲ್ಲಿ ನಿಫ್ಟಿ PE ಬಂದ್ಬಿಟ್ಟು 26 ಇರುತ್ತೆ. 26 ಇರೋದು ಕರೋನಾ ಬಂದು ಫಾಲ್ ಆದ ತಕ್ಷಣವೇ ನಿಫ್ಟಿದು PE ಆಲ್ಮೋಸ್ಟ್ ಆಲ್ 17ಕ್ಕೆ ಬಂದ್ಬಿಡುತ್ತೆ. 17ಕ್ಕೆ ಬರುತ್ತೆ ಕರೋನಾಯಿಂದ. ಯಾಕಂದರೆ ಅವಾಗ ಪ್ಯಾನಿಕ್ ಸೆಲ್ಲಿಂಗ್ ಇತ್ತು, ಹಿಂದೆ ಮುಂದೆ ನೋಡ್ದಲ್ಲೇ ಜನ ಸೆಲ್ ಮಾಡ್ತಾಯಿದ್ರು. ಅಲ್ಲಿಂದ ವಾಪಸ್ಸು ನಿಧಾನಕ್ಕೆ ಗ್ರೋ ಆಗ್ತಾ ಬರುತ್ತೆ. ನಿಫ್ಟಿ PE ಬಂದ್ಬಿಟ್ಟು 40ಕ್ಕೆಲ್ಲ ಹೋಗ್ಬಿಡುತ್ತೆ, 41ಕ್ಕೆ ಹೋಗ್ಬಿಡುತ್ತೆ. ಯಾಕಂದರೆ ಇಲ್ಲಿ ನೋಡಿ, ನೀವು ಫೆಬ್ರವರಿ 15ನೇ ತಾರೀಕು ನಿಫ್ಟಿದು ಅರ್ನಿಂಗ್ಸ್ ಎಷ್ಟಿದೆ ನೀವೇ ನೋಡಿ. ಫೆಬ್ರವರಿ 15, 16ರಲ್ಲಿ ನಿಫ್ಟಿದು ಅರ್ನಿಂಗ್ಸ್ ಎಷ್ಟಿದೆ? 366 ಇದೆ. ಇಲ್ಲಿ EPS ಗ್ರೋತೇ ಆಗಿಲ್ಲ. ಯಾಕಂದರೆ ನಾನು ಆವಾಗಲೇ ಹೇಳಿದೆ, ಕಂಪ್ನಿಗಳು ಲಾಕ್ಡೌನ್ ಆಗಿರೋದ್ರಿಂದ ಮುಚ್ಚಿದ್ವು. ಒಂದ್ಸಲ ಓಪನ್ ಆದಮೇಲೆ ಅರ್ನಿಂಗ್ಸ್ ಗ್ರೋತ್ ಆಗುತ್ತೆ ಅಂತ. ಏನಾಯಿತು? ಸಡನ್ನಾಗಿ ಅರ್ನಿಂಗ್ಸ್ ಗ್ರೋತ್ ಆಯಿತು. ಅರ್ನಿಂಗ್ಸ್ ಗ್ರೋತ್ ಆಗಿ ಎಲ್ಲಿಗೆ ಬಂತು? 662ಕ್ಕೆ ಬಂತು. ಅವಾಗ ನೀವು ಅವತ್ತಿನ ದಿವಸಕ್ಕೆ ನಾವು PE ನೋಡಿ 42ರಿಂದ ಫಾಲ್ ಆಯಿತು PE. ಯಾಕಂದರೆ ಅರ್ನಿಂಗ್ಸ್ ಪಿಕಪ್ ಆಯಿತು. ನಿಫ್ಟಿ ಏನು ಫಾಲ್ ಆಗಿಲ್ಲ, ನಿಫ್ಟಿ ಇನ್ನೂ ಮೇಲೋಯ್ತು. ಜೊತೆಗೆ ಅರ್ನಿಂಗ್ಸು ನಿಫ್ಟಿಗಿನ್ನ ಜಾಸ್ತಿ ಮೇಲೋಯ್ತು. ಇದರಿಂದ ಏನಾಯಿತು? ನಿಫ್ಟಿದು PE ಕೆಳಗೆ ಬರ್ತಾ ಸ್ಟಾರ್ಟ್ ಆಯಿತು. ಅದೇ ರೀತಿ ನಿಫ್ಟಿದು ಆವ್ರೇಜ್ PE ಎಷ್ಟಿದೆ ನೋಡಿ. ಯಾವಾಗಲೂ ನಿಫ್ಟಿದು ಆವ್ರೇಜ್ PE, ನಿಫ್ಟಿ ಬಂದ್ಬಿಟ್ಟು 2022ರಲ್ಲಿ ರಷ್ಯಾ ಯುಕ್ರೇನ್ ವಾರಿಂದ ಫಾಲ್ ಆಗಿತ್ತು. ಆವಾಗ 19 PE ಬಂದಿತ್ತು ನಿಫ್ಟಿ. ಮತ್ತೆ ರಿಕವರ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಮತ್ತೆ ಮೇಲೋಯ್ತು. ಈಗ ವಾಪಸ್ಸು ನಿಫ್ಟಿದು PE ಬಂದ್ಬಿಟ್ಟು ಎಷ್ಟಿದೆ? 20 ಇದೆ. ಅಂದರೆ ನಿಫ್ಟಿ ಆವ್ರೇಜ್ PE ಏನಿತ್ತಲ್ಲ, ಅದಕ್ಕೆ ನಿಫ್ಟಿ ವಾಪಸ್ ಬಂದಿದೆ. ಈಗ ಏನಂದರೆ ಇಲ್ಲಿಂದ ಮೇಲೋಗುತ್ತೋ ಇಲ್ಲೋ ಅನ್ನೋದೇ ಕ್ವಶನ್ ಮಾರ್ಕು. ಅಂದರೆ ಇಲ್ಲಿಂದ EPS ಗ್ರೋತ್ ಆಗುತ್ತೋ ಇಲ್ಲೋ ಅಂತ. ನೀವಿಲ್ಲಿ ನೋಡಿ, ಇಲ್ಲಿ EPSಸು ಆಲ್ಮೋಸ್ಟ್ ಆಲ್ ಸ್ಟೇಬಲ್ ಆಗಿಬಿಟ್ಟಿದೆ. ಲಾಸ್ಟ್ ಒಂದು 4-5 ಕ್ವಾರ್ಟ್ರಿಂದ ಗ್ರೋತ್ ಇಲ್ಲ ಅಷ್ಟೊಂದು. 1092 ಇರೋ EPS ಇವಾಗ ಎಷ್ಟಿದೆ? 1025 ಇದೆ. ಅಷ್ಟೊಂದು ಗ್ರೋತೇ ಇಲ್ಲ. ಇವಾಗ ನಾವು ನೋಡಬೇಕಾಗಿರೋದು ಮುಂದೆ ನಿಫ್ಟಿಯ ಅರ್ನಿಂಗ್ಸ್ ಇಂಪ್ರೂವ್ ಆಗುತ್ತಾ ಅಂತ. ನಿಫ್ಟಿ ಅರ್ನಿಂಗ್ಸ್ ಇಂಪ್ರೂವ್ ಆದ್ರೇ EPS ಮೇಲೋಗುತ್ತೆ, EPS ಮೇಲೋದ್ರೇ ನಿಫ್ಟಿ ಕೂಡ ಮೇಲೋಗುತ್ತೆ. ಅದನ್ನ ಹಿಂಗೆ ಪ್ರೊಜೆಕ್ಟ್ ಮಾಡೋದು. ರೀಸೆಂಟ್ಲಿ ಮೋತಿಲಾಲ್ ಓಸ್ವಾಲ್ ಅವರು ಒಂದು ರಿಪೋರ್ಟ್ ಬಿಟ್ಟಿದ್ದಾರೆ, ಇಂಡಿಯಾ ಸ್ಟ್ರಾಟರ್ಜಿ ಅಂತ. ಈ ರಿಪೋರ್ಟಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ, FY26 ಅಂದರೆ 26ಕ್ಕೆ ಏನಿರುತ್ತೆ, 27ಕ್ಕೆ ಏನಿರುತ್ತೆ, 28ಕ್ಕೆ ಏನಿರುತ್ತೆ, ಪ್ರೆಸೆಂಟ್ ಇಯರಲ್ಲಿ ನಿಫ್ಟಿಯ ಅರ್ನಿಂಗ್ಸ್ ಏನಿರುತ್ತೆ ಅಂತ ಬೇಸ್ಡ್ ಆನ್ ಡೇಟಾ ಬೇಸ್ಡ್ ಆಗಿ ಹೇಳಿದ್ದಾರೆ. ನಾನು ಅದನ್ನು ಓದಿದ್ದೀನಿ, ನಿಮಗೆ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಕೂಡ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಇವಾಗ ನಾನು ಅದೇ ಬೇಸ್ ಮೇಲೆ ಮಾತಾಡ್ತೀನಿ, ನಿಫ್ಟಿ ಮುಂದೆ ಮೇಲೋಗುತ್ತಾ ಅಥವಾ ಇಲ್ಲೇ ಇರುತ್ತಾ ಅಂತ. ಇಲ್ಲಿ ನನ್ನ ಓನ್ ವ್ಯೂ ಏನೂ ಇಲ್ಲ, ನಾನು ಈ ರಿಪೋರ್ಟ್ ಪ್ರಕಾರನೇ ಮಾತಾಡ್ತಾ ಇದ್ದೀನಿ. ಈ ಡೇಟಾ ಪ್ರಕಾರ ಇವರೇ ಪ್ರಿಡಿಕ್ಟ್ ಮಾಡಿದ್ರು ಮುಂಚೆ ಒಂದು 6 ತಿಂಗಳಿಂದ ನಮ್ಮ ನಿಫ್ಟಿ 8% ಗ್ರೋತ್ ಆಗುತ್ತೆ ಈ ವರ್ಷ. ಅಷ್ಟೊಂದು ಗ್ರೋತ್ ಇರಲ್ಲ, ಇಯರ್ ಆನ್ ಇಯರ್ 8% ಆಗುತ್ತೆ ಅಂತ. ಬಟ್ ಇವರೇ ಅದನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ, 8%ಗಿನ್ನ 4%ಗೆ ತಗೊಂಡಿದ್ದಾರೆ. ಈಗ ಈ ವರ್ಷ FY25 ಅಂದರೆ ಈಗ ನೆಕ್ಸ್ಟ್ ಬರೋ ಮಾರ್ಚಲ್ಲಿ ಈ FY25 ಮುಗಿದೋಗುತ್ತೆ. ನೆಕ್ಸ್ಟ್ ಏನು ಬರುತ್ತಲ್ಲ ಅದು FY26 ಅಂದರೆ ಫೈನಾನ್ಷಿಯಲ್ ಇಯರ್ 26. ಅದು ಕೆಲವೊಂದು ಸೆಕ್ಟರ್ ಪರ್ಫಾರ್ಮ್ ಮಾಡಿದೆ, ಕೆಲವೊಂದು ಸೆಕ್ಟರ್ ಪರ್ಫಾರ್ಮ್ ಮಾಡಿಲ್ಲ. ಪರ್ಫಾರ್ಮ್ ಮಾಡಿರೋ ಸೆಕ್ಟರ್ಗಳು ಯಾವ ಅಂದರೆ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ಸು, ಮತ್ತು ಹೆಲ್ತ್ ಕೇರ್ ಆ್ಯಂಡ್ ಫಾರ್ಮಾ, ಕ್ಯಾಪಿಟಲ್ ಗೂಡ್ಸು, ರಿಯಲ್ ಎಸ್ಟೇಟು, ಟೆಲಿಕಾಮ್, ಇವೆಲ್ಲನೂ ಸ್ವಲ್ಪ ಪರ್ಫಾರ್ಮೆನ್ಸ್ ಮಾಡಿದ್ದಾವೆ. ಆದರೆ ವರ್ಸ್ಟ್ ಪರ್ಫಾರ್ಮರ್ಸ್ ಅಂದರೆ
ಸಿಮೆಂಟು, ಆಯಿಲ್ ಅಂಡ್ ಗ್ಯಾಸು, ಕನ್ಸ್ಯೂಮರ್ ಸೆಕ್ಟರು, ಕೆಮಿಕಲ್ಲು ಮತ್ತು ಆಟೋಮೊಬೈಲ್ ಇವೆಲ್ಲನೂ ಗ್ರೋತೇ ಇಲ್ಲ, ಡಿಗ್ರೋತ್ ಆಗಿದ್ದಾವೆ. ಆಟೋಮೊಬೈಲು ಇಯರ್ ಆನ್ ಇಯರ್ 2% ಮೈನಸ್ ಆಗಿದೆ, ಕೆಮಿಕಲ್ಲು ಇಯರ್ ಆನ್ ಇಯರ್ 22% ಮೈನಸ್ ಆಗಿದೆ, ಕನ್ಸ್ಯೂಮರ್ ಸೆಕ್ಟರು ಇಯರ್ ಆನ್ ಇಯರ್ 5% ಮೈನಸ್ ಆಗಿದೆ, ಆಯಿಲ್ ಅಂಡ್ ಗ್ಯಾಸು ಇಯರ್ ಆನ್ ಇಯರ್ 11% ಮೈನಸ್ ಆಗಿದೆ, ಅದೇ ಸಿಮೆಂಟು ಇಯರ್ ಆನ್ ಇಯರ್ 55% ಮೈನಸ್ ಆಗಿದೆ. ಅದೇ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ಸಲ್ಲಿ ಇಯರ್ ಆನ್ ಇಯರ್ 11% ಗ್ರೋತ್ ಆಗಿದೆ. ಇವು ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋ ಸೆಕ್ಟರ್ಗಳು. ಹೆಲ್ತ್ ಕೇರ್ ಆ್ಯಂಡ್ ಫಾರ್ಮಾ 25% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಅದೇ ರೀತಿ ಕ್ಯಾಪಿಟಲ್ ಗೂಡ್ಸ್, ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಇದು ಬಂದ್ಬಿಟ್ಟು 20% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ರಿಯಲ್ ಎಸ್ಟೇಟ್ ಬಂದ್ಬಿಟ್ಟು 60% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಟೆಲಿಕಾಮ್ ಕೂಡ ಗ್ರೋತ್ ಆಗಿದೆ. ಇಲ್ಲಿ ಗ್ರೋತ್ ಆಗಿರೋದ್ರ ಜೊತೆಗೆ ಡಿಗ್ರೋತ್ ಆಗಿರೋ ಎರಡೂ ಸೇರಿಸಿ ಈ ವರ್ಷದ ಗ್ರೋತ್ ಬಂದ್ಬಿಟ್ಟು ಜಸ್ಟ್ 4% ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಒಂದು ಮಾರ್ಜಿನ್ ಪ್ರೆಷರು ಇನ್ಫ್ಲೇಷನ್ ರೀಸೆಂಟ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿತ್ತು. ಯಾಕಂದರೆ ನಿಮಗೆ ಗೊತ್ತಿದೆ, ಸ್ವಲ್ಪ ಕಡೆ ಓವರಾಗಿ ಮಳೆ ಆಗಿಬಿಟ್ಟು ಬೆಳೆ ಎಲ್ಲ ನಾಶ ಆಗಿತ್ತು, ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗಿತ್ತು. ಅದೇ ರೀತಿ ಕ್ರೆಡಿಟ್ ಗ್ರೋತ್ ಸ್ಲೋ ಆಗಿತ್ತು. ಕ್ರೆಡಿಟ್ ಗ್ರೋತ್ ಅಂದರೆ ಸಾಲ ಕೊಡ್ತಾರಲ್ಲ, ಅದು ಸ್ಲೋ ಆಗಿತ್ತು, ಯಾಕಂದರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರೋದ್ರಿಂದ. ಆಮೇಲೆ ಕನ್ಸ್ಯೂಮರ್ ಡಿಮ್ಯಾಂಡು ತುಂಬ ಲೋ ಇದೆ, ತುಂಬ ಕಡಿಮೆ ಆಗಿತ್ತು, ಯಾಕಂದರೆ ಜನಗಳ ಕೈಯಲ್ಲಿ ದುಡ್ಡು ಇರಲಿಲ್ಲ ದುಡ್ಡನ್ನ ಸ್ಪೆಂಡ್ ಮಾಡೋಕ್ಕೆ. ಈಗ ರೀಸೆಂಟ್ಲಿ ಇದಕ್ಕೆ ಇನಿಷಿಯೇಟಿವ್ ಆಗಿ ಏನು ಮಾಡಿದೆ, RBI ಬಂದ್ಬಿಟ್ಟು ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡಿದೆ. ಆಮೇಲೆ CRR ಅಂತ ಕರೀತಾರೆ, CRRನ 0.5% ಕಟ್ ಮಾಡಿದೆ. ಅದೇ ರೀತಿ ಗೌರ್ಮೆಂಟ್ ಕೂಡ ಇನ್ಕಮ್ ಟ್ಯಾಕ್ಸಲ್ಲಿ ರಿಬೇಟ್ ಕೊಟ್ಟಿದೆ, 12 ಲಕ್ಷವರೆಗೂ ನೋ ಟ್ಯಾಕ್ಸ್ ಅಂತ ಹೇಳಿದೆ. ಇದರಿಂದ ಜನಗಳ ಕೈಯಲ್ಲಿ ದುಡ್ಡು ಸಿಗುತ್ತೆ, ಕನ್ಸ್ಯೂಮರ್ ಡಿಮ್ಯಾಂಡ್ ಇಂಪ್ರೂವ್ ಆಗುತ್ತೆ. ಆಮೇಲೆ RBI ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡಿರೋದು ಮತ್ತು CRR ಕಟ್ ಮಾಡಿರೋದ್ರಿಂದ ಕ್ರೆಡಿಟ್ ಗ್ರೋತ್ ಇಂಪ್ರೂವ್ ಆಗುತ್ತೆ. ನಮ್ಗನ್ಸುತ್ತೆ ರೀಸೆಂಟ್ಲಿ ಇನ್ಫ್ಲೇಷನ್ ಸ್ವಲ್ಪ ಕೆಳಗೆ ಬಂದಿದೆ, 4.3% ಬಂದಿದೆ. ಇದರಿಂದ ಮತ್ತೆ RBI ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡೋ ಚಾನ್ಸ್ ಇದೆ, ಇನ್ನೊಂದು 0.25 ಕಟ್ ಮಾಡೋ ಚಾನ್ಸ್ ಇದೆ. ಇದರಿಂದ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ, ಮತ್ತೆ ಕ್ರೆಡಿಟ್ ಗ್ರೋತ್ ಇಂಪ್ರೂವ್ ಆಗುತ್ತೆ. ಈ ಲಾಸ್ಟ್ ಇಯರ್ ಏನೇನು ಫ್ಯಾಕ್ಟ್ರಿ ಇದ್ವಲ್ಲ ಅದೆಲ್ಲನೂ ಗೌರ್ಮೆಂಟ್ ಇನಿಷಿಯೇಟ್ ಮಾಡಿದೆ, ಅದನ್ನೆಲ್ಲನೂ ಗೌರ್ಮೆಂಟ್ ಟೇಕ್ ಕೇರ್ ಮಾಡಿದೆ. ಇನ್ಮೇಲೆ ಗ್ರೋತ್ ಬರಲೇಬೇಕು ಅಂತ ಇವ್ರು ಹೇಳ್ತಿದ್ದಾರೆ. ಹೆಂಗಂದ್ರೆ ನೆಕ್ಸ್ಟ್ ಇಯರ್ ಬ್ಯಾಂಕಿಂಗ್ ಸೆಕ್ಟರ್ ಮತ್ತು NBFC ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು, ಬಿಕಾಸ್ ಲೋವರ್ ಕ್ರೆಡಿಟ್ ಕಾಸ್ಟ್ ಲೋ ಇರೋದ್ರಿಂದ ಚೆನ್ನಾಗಿ ಲೋನ್ ಗ್ರೋತ್ ಚೆನ್ನಾಗುತ್ತೆ. ಇನ್ನೊಂದು IT ಮತ್ತು ಟೆಕ್ನಾಲಜಿ ಸೆಕ್ಟರ್ ಕೂಡ ಪರ್ಫಾರ್ಮ್ ಮಾಡಿರಲಿಲ್ಲ, ಅವು ಮತ್ತೆ ಪರ್ಫಾರ್ಮ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಲ್ಲಿಂದ 10 to 15% ಗ್ರೋತ್ ಸಿಗ್ಬೋದು. ಮತ್ತೆ ಹೆಲ್ತ್ ಕೇರ್ ಅಲ್ಲಿ ನೋಡಕ್ ಹೋದ್ರೆ US ಅಲ್ಲಿ ಸ್ಟ್ರಾಂಗ್ ಡಿಮ್ಯಾಂಡ್ ಇರೋದ್ರಿಂದ ನಮ್ಮ ಇಂಡಿಯಾದ ಜನರಿಕ್ ಹೆಲ್ತ್ ಕೇರ್ಗೆ ಮತ್ತೆ ಇದು ಗ್ರೋತ್ ಆಗ್ಬೋದು, 12 to 14% ಗ್ರೋತ್ ಆಗ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಮತ್ತೆ ಗ್ರೋ ಆಗಲ್ಲ, ಬಿಕಾಸ್ ಗ್ಲೋಬಲ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಸ್ಟೇಬಲ್ ಆಗಿದೆ. ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆದರೆ ಇವರು ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು HPCL, BPCL, ONGC ಇವರೆಲ್ಲ ಇದಾರಲ್ಲ, ಅವಾಗ ಜಾಸ್ತಿ ದುಡ್ಡು ಮಾಡ್ತಾರೆ. ಕ್ರೂಡ್ ಆಯಿಲ್ ಪ್ರೈಸ್ ಸ್ಟೇಬಲ್ ಆಗಿರೋದ್ರಿಂದ ಸ್ಟಿಲ್ ಇವ್ರು ದುಡ್ಡು ಮಾಡಲ್ಲ ನೆಕ್ಸ್ಟ್ ಇಯರ್ ಕೂಡ. ಅದೇ ರೀತಿ ಸಿಮೆಂಟ್ ಸೆಕ್ಟರ್ ಅಲ್ಲಿ ಕಮಾಡಿಟಿ ಪ್ರೈಸ್ ವೊಲಟಿಲಿಟಿ ಇರೋದ್ರಿಂದ ಗ್ರೋತ್ ಅಷ್ಟೊಂದು ಬರಲ್ಲ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ, 5 to 8% ಗ್ರೋತ್ ಬರ್ಬೋದು, ಬಟ್ ಅಷ್ಟೊಂದು ಬರಲ್ಲ. ಲೈಕ್ ಬ್ಯಾಂಕಿಂಗ್ ಸೆಕ್ಟರ್, IT ಸೆಕ್ಟರ್, ಹೆಲ್ತ್ ಕೇರ್ ಅಲ್ಲಿ, ಫಾರ್ಮಾ ಸೆಕ್ಟರ್ ಬಂದಂಗೆ ಈ ಸಿಮೆಂಟ್ ಮತ್ತೆ ಆಯಿಲ್ ಸೆಕ್ಟರ್ ಬರಲ್ಲ. ಇದನ್ನೆಲ್ಲ ಸೇರಿಸಿದ್ರೆ ನಿಫ್ಟಿದು ಗ್ರೋತ್ ರೇಟ್ ಬಂದ್ಬಿಟ್ಟು 14 to 16% ಈ ವರ್ಷ ಇರುತ್ತೆ. ಈಗ 14 to 16% FY26 ಅಲ್ಲಿ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಅದೇ ರೀತಿ ಎವ್ರಿ ಇಯರ್ದು ಪ್ರಿಡಿಕ್ಟ್ ಮಾಡಿದ್ದಾರೆ. ನಾನೇ ಒಂದು ಎಕ್ಸೆಲ್ದು ಇದು ಮಾಡಿದ್ದೀನಿ, ಯಾವ ರೀತಿ ಪ್ರಿಡಿಕ್ಟ್ ಮಾಡಿದ್ದಾರೆ ಅಂತ. ಬುಲ್ಲು, ಬೇಸು, ಬಿಯರ್ ಕೇಸ್ ಸಿನಾರಿಯೋ ಅಂತ ಮಾಡಿದ್ದೀವಿ. ಇದರಲ್ಲಿ ಏನಂದರೆ, ಬುಲ್ ಕೇಸ್ ಅಂದರೆ ಎಕನಾಮಿಕ್ ಗ್ರೋತು ತುಂಬ ಸ್ಟ್ರಾಂಗ್ ಇರುತ್ತೆ. ಗ್ಲೋಬಲ್ ಲಿಕ್ವಿಡಿಟಿ ಅಂದರೆ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ತುಂಬ ಕಮ್ಮಿ ಇರುತ್ತೆ, ಕಾರ್ಪೊರೇಟ್ ಅರ್ನಿಂಗ್ಸ್ ಜಾಸ್ತಿ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಯಾವಾಗ ಕಮ್ಮಿ ಇರುತ್ತೆ, ಕಾರ್ಪೊರೇಟ್ ಅರ್ನಿಂಗ್ಸ್ ಜಾಸ್ತಿ ಇರುತ್ತೆ. ಅವಾಗ ಅಂದರೆ ಕಂಪ್ನಿಗಳು ಮಾಡೋ ಲಾಭ ಜಾಸ್ತಿ ಇರುತ್ತೆ. ಅವಾಗ ಒಂದು 14 to 15% CAGR ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟಿಂದ. ಅಕಸ್ಮಾತ್ ಬೇಸ್ ಕೇಸ್ ಅಂದರೆ ನಾರ್ಮಲ್ ಕೇಸು, ಏನು ಗ್ರೋತ್ ಇಲ್ಲ, ಲೈಕ್ ನಾರ್ಮಲ್ ಆಗಿ ನಡೀತಾ ಇದೆ ಅಂದರೆ ನಾವು ಒಂದು 12.5 ಎಕ್ಸ್ಪೆಕ್ಟ್ ಮಾಡ್ಬೋದು. ನಾರ್ಮಲ್ ಅಂದರೆ ಎಕನಾಮಿಕ್ ಗ್ರೋತ್ ಕಂಡೀಷನ್ ನಾರ್ಮಲ್ ಆಗಿರುತ್ತೆ, ಸ್ಟಡಿ ಅರ್ನಿಂಗ್ ಗ್ರೋತ್ ಇರುತ್ತೆ. ಲೈಕ್ ಇದು ತುಂಬ ಎಕ್ಸೈಟ್ಮೆಂಟು ಅಲ್ಲ, ತುಂಬ ಬ್ಯಾಡು ಅಲ್ಲ. ಪಿ ಬಂದ್ಬಿಟ್ಟು ನಿಫ್ಟಿದು ಪಿ ಇವಾಗ ಏನಿದೆಯಲ್ಲ ಅಷ್ಟೇ ಸ್ಟೇಬಲ್ ಆಗಿರುತ್ತೆ, ಅಷ್ಟೇ ಇರುತ್ತೆ, 2.5 ಇರುತ್ತೆ. ಅದೇ 14% ಏನಾದರೂ ಗ್ರೋತ್ ಆದರೆ, 14-15% ನಿಫ್ಟಿ ಅರ್ನಿಂಗ್ ಗ್ರೋತ್ ಆದರೆ 22ವರೆಗೂ ಹೋಗೋ ಚಾನ್ಸ್ ಇರುತ್ತೆ. ಪಿ 22ವರೆಗೂ ಹೋಗೋ ಚಾನ್ಸ್ ಇರುತ್ತೆ, ಬಿಕಾಸ್ ಎಲ್ಲಿ ಜಾಸ್ತಿ ಗ್ರೋತ್ ಇರುತ್ತೆ ಅಲ್ಲಿ ಜನ ಜಾಸ್ತಿ ವ್ಯಾಲ್ಯೂಯೇಷನ್ನ ಪೇ ಮಾಡ್ತಾರೆ. ಬಿಯರ್ ಕೇಸಲ್ಲಿ ನಿಫ್ಟಿದ ಅರ್ನಿಂಗ್ ಬರೀ 10% ಇರುತ್ತೆ ಇಯರ್ ಆನ್ ಇಯರ್ ಗ್ರೋತು. ಅವಾಗ ಪಿ ಬಂದ್ಬಿಟ್ಟು 19 ಇರುತ್ತೆ. ಇದು ಏನೇನು ಕಾರಣ ಇರುತ್ತೆ ಅಂದರೆ, ಹೈ ಇನ್ಫ್ಲೇಷನ್ ಕಾರಣ ಇರುತ್ತೆ, ಗ್ಲೋಬಲ್ ಸ್ಲೋ ಡೌನ್ ಇರುತ್ತೆ, ಹೈ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಇದು ಒಂಥರ ಹೆಂಗೆ ಅಂದರೆ ಎಕನಾಮಿಕ್ ಸ್ಲೋ ಡೌನ್ ಇದ್ದಂಗೆ. ಕೇಸ್ ಅಂದರೆ ಈ ಥರ ಇರುತ್ತೆ. ಇದನ್ನೆಲ್ಲನೂ ಚೆಕ್ ಮಾಡ್ಕೊಂಡೆ ನಾವೊಂದು ಅಸಂಪ್ಷನ್ ಮಾಡ್ಕೊಬೋದು, ಏನಂದರೆ ಎವ್ರಿ ಇಯರು ನಿಫ್ಟಿದು ಪ್ರೈಸ್ ಎಷ್ಟಿರಬೇಕು ಅಂತ. ಇಲ್ಲಿ ನೋಡಿ, ಫೈನಾನ್ಷಿಯಲ್ ಇಯರು FY25ನಲ್ಲಿ ಕರೆಂಟ್ಲಿ ನಿಫ್ಟಿದು EPS ಬಂದ್ಬಿಟ್ಟು 1124 ಇದೆ, ಈಗಿರೋದು ಅಷ್ಟೇ. ಈ ವರ್ಷ ಕರೆಂಟ್ಲಿ ನಿಫ್ಟಿ ಟ್ರೇಡಿಂಗ್ 20.5 PE ಟ್ರೇಡ್ ಆಗ್ತಾ ಇದೆ, 22,896 ಇದೆ. ಈಗೇನು ಪ್ರೈಸ್ ಇದೆಯಾ ಅಷ್ಟೇ ಇದೆ ನಿಫ್ಟಿ. ಅಕಸ್ಮಾತ್ ತುಂಬ ಬಿಯರ್ ಕೇಸ್ ಬಂತು ಅಂದರೆ ಇನ್ನೂ ಸ್ವಲ್ಪ ಗ್ರೋತ್ ಬಗ್ಗೆ ತಲೆ ಕೆಡಿಸ್ಕೊಂಡು ಇನ್ನೂ ಸ್ವಲ್ಪ ಫಾರಿನ್ ಇನ್ವೆಸ್ಟರ್ ಸ್ವಲ್ಪ ಸೆಲ್ ಮಾಡ್ತಿದ್ದಾರೆ ಅಂದರೆ ಮ್ಯಾಕ್ಸಿಮಮ್ ನಿಫ್ಟಿ 21,500
500ವರೆಗೂ ಬರ್ಬೋದು. ದಟ್ ಈಸ್ ಮ್ಯಾಕ್ಸಿಮಮ್ ಕರೆಂಟ್ ಸಿನಾರಿಯೋ ಪ್ರಕಾರ. ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಗ್ರೋತ್ ಸ್ಟಾರ್ಟ್ ಆಗುತ್ತೆ ಆಸ್ ಪರ್ ದಿಸ್ ರಿಪೋರ್ಟ್. ನನ್ನ ಓನ್ ವ್ಯೂ ಏನೂ ಇಲ್ಲ ಇಲ್ಲಿ, ಮತ್ತು ಯಾವುದೇ ರೀತಿ ರೆಕಮೆಂಡೇಶನ್ ಅಲ್ಲ. ಹೋಗ್ಬಿಟ್ಟು ನಿಫ್ಟಿ ಕಾಲ್ ಪುಟ್ಟು ಬೈ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ಬೇಡಿ. ಇದು ಯಾವುದೇ ರೀತಿ ರೆಕಮೆಂಡೇಶನ್ ಅಲ್ಲ, ಜಸ್ಟ್ ಪ್ರಿಡಿಕ್ಷನ್ ಬೇಸ್ಡ್ ಆನ್ ದೇರ್ ರಿಪೋರ್ಟ್. FY26 ಅಲ್ಲಿ ಈ ಅಂದರೆ ಎಸ್ಟಿಮೇಟ್ ಅಂತ. ಯಾವಲ್ಲೂ ನೀವು ಯಾವುದಾದ್ರು ರಿಪೋರ್ಟ್ ಓದ್ಬೇಕಾದ್ರೆ ಈ ಅಂತ ಏನಾದರೂ ಇದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿ, ಇದು ಎಸ್ಟಿಮೇಟ್ ಅಂತ ಇರುತ್ತೆ. EPS ಬಂದ್ಬಿಟ್ಟು ಏನು 1124 ಇದೆಯಲ್ಲ, ಈ ವರ್ಷ 2022ರಲ್ಲಿ ಅದು 1282 ಆಗುತ್ತೆ. ಬುಲ್ ಕೇಸ್ ಇದ್ರೆ ಅಂದರೆ ಇಯರ್ ಆನ್ ಇಯರ್ 14% ಗ್ರೋತ್ ಆದರೆ ದಟ್ ಈಸ್ ಬೇಸ್ ಕೇಸ್ ಸಿನಾರಿಯೋ. ಅವಾಗ ಎಷ್ಟಿರುತ್ತೆ ನಿಫ್ಟಿದು? 1266 ಇರುತ್ತೆ. ತುಂಬ ಬೇರ್ ಕೇಸ್ ಇದೆ, ತುಂಬ ವರ್ಸ್ಟ್ ಇದೆ, ಗ್ರೋತ್ ಇಲ್ಲ, ಅಷ್ಟೊಂದು ಗ್ರೋತ್ ಬರ್ತಾ ಇಲ್ಲ ಅಂದಾಗ 10% ಗ್ರೋತ್ ಆಗುತ್ತೆ ಅಂತ ಅಸ್ಯೂಮ್ ಮಾಡ್ಬೋದು. ಅವಾಗ ನಿಫ್ಟಿದು EPS ಇರುತ್ತೆ 1237. ಹಂಗೇನಾದರೂ ಇದ್ದರೆ ನಿಫ್ಟಿ ಬುಲ್ ಕೇಸಲ್ಲಿ ಅಂದರೆ 1282 EPS ಮತ್ತು 22 ಪಟ್ಟು PE 22x PE ಟ್ರೇಡ್ ಆಗ್ತಾ ಇದೆ ಅಂದರೆ 28,000 ಟಚ್ ಮಾಡೋ ಚಾನ್ಸಸ್ ಕೂಡ ಇದೆ. ಯಾವಾಗ? ನೆಕ್ಸ್ಟ್ ಇಯರ್. ಇಲ್ಲ ನಾರ್ಮಲ್ ಬೇಸ್ ಕೇಸ್ ಅಂದರೆ ಮತ್ತೆ ನಿಫ್ಟಿ ರಿಕವರ್ ಆಗೋ ಚಾನ್ಸಸ್ ಇದೆ, 26,000 ರೀಚ್ ಆಗೋ ಚಾನ್ಸಸ್ ಇದೆ. 25,953 ಬರ್ತಾ ಇದೆ, 26,000 ರೀಚ್ ಆಗೋ ಚಾನ್ಸಸ್ ಇದೆ ಬೇಸ್ ಕೇಸಲ್ಲಿ. ಲೈಕ್ ವಾಟ್ ಮೋತಿಲಾಲ್ ಅಸಂಪ್ಷನ್ ಪ್ರಕಾರ ನೆಕ್ಸ್ಟ್ ಇಯರು ನಿಫ್ಟಿ ರಿಕವರ್ ಆಗೋ ಚಾನ್ಸಸ್ ಎಲ್ಲ ಇದೆ. ನೆಕ್ಸ್ಟ್ ಇಯರ್ ಅಂದರೆ ಮಾರ್ಕೆಟ್ ಯಾವಾಗಲೂ 1 ಇಯರ್ ಫಾರ್ವರ್ಡಲ್ಲೇ ಥಿಂಕ್ ಮಾಡುತ್ತೆ. ಅಂದರೆ ಅರ್ನಿಂಗ್ಸ್ ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ. ಇನ್ನೊಂದು 2 ಕ್ವಾರ್ಟರ್ ಒಳ್ಳೆ ರಿಸಲ್ಟ್ ಬಂದರೆ ಆಲ್ರೆಡಿ ರೀಚ್ ಆಗಿರುತ್ತೆ 26,000. ಅಲ್ಲಿ ಫುಲ್ಲು ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಲ್ಲ. ಇನ್ನು 2 ಕ್ವಾರ್ಟರ್ ರಿಸಲ್ಟ್ ಚೆನ್ನಾಗಿ ಪಿಕಪ್ ಆಯಿತು ಅಂದರೆ ನಿಫ್ಟಿ ರಿಕವರ್ ಆಗೋ ಚಾನ್ಸಸ್ ಎಲ್ಲ ಇದೆ. ಅದೇ ರೀತಿ ಇಲ್ಲ ವರ್ಸ್ಟ್ ಕೇಸ್ ರಿಕವರ್ ಆಗ್ತಾ ಇಲ್ಲ, ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರ್ತಾ ಇಲ್ಲ ಅಂದರೆ ನಿಫ್ಟಿ ಎಷ್ಟಿರುತ್ತೆ? 23,500 ಇರುತ್ತೆ. ಇಲ್ಲಿಂದ ಒಂದು 1000 ಪಾಯಿಂಟ್ ಮೇಲಿರ್ಬೋದು ನೆಕ್ಸ್ಟ್ ಇಯರ್ ಕೂಡ. 2027ಕ್ಕೆ ಬಂದರೆ ಅವಾಗ ನೀವು ಬುಲ್ ಕೇಸಿಗೆ ತೊಗೊಂಡ್ರೆ 1462 ಇರುತ್ತೆ EPS. ಬೇಸ್ ಕೇಸಿಗೆ ತಗೊಂಡ್ರೆ 1425 ಇರುತ್ತೆ. ಬಿಯರ್ ಕೇಸಿಗೆ ತಗೊಂಡ್ರೆ 1361 ಇರುತ್ತೆ. ಬುಲ್ ಕೇಸಲ್ಲಿ ಇಲ್ಲಿ ನೋಡೋಕೆ ಹೋದರೆ 2027 ಮಾರ್ಚ್ ಅಷ್ಟೊತ್ತಿಗೆ ಇದು ಲೆಕ್ಕ. ಫೈನಾನ್ಷಿಯಲ್ ಇಯರ್ 2027 ಅಂದರೆ 2027 ಮಾರ್ಚಿಗೆ ಮುಗಿದೋಗ್ಬಿಡುತ್ತೆ. FY27, FY26, FY25 ಏನಿದೆಯಲ್ಲ ಮಾರ್ಚಿಗೆ ಮುಗಿದೋಗುತ್ತೆ. ಏಪ್ರಿಲಿಂದ ಮತ್ತೆ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗುತ್ತೆ. ಈ ವರ್ಷದ ಏಪ್ರಿಲಿಂದ FY26 ಸ್ಟಾರ್ಟ್ ಆಗುತ್ತೆ. 32,000 ಇರುತ್ತೆ ನಿಫ್ಟಿ, 22 PE ಮತ್ತು EPS ಗ್ರೋತ್ 14% ಇದ್ದರೆ ಬೇಸ್ ಕೇಸ್ ಸಿನಾರಿಯೋದಲ್ಲಿ 29,213 ಇರುತ್ತೆ. ಮತ್ತು ಬಿಯರ್ ಕೇಸ್ ಸಿನಾರಿಯೋದಲ್ಲಿ 25,859 ಇರುತ್ತೆ. 28ಕ್ಕೆ ಬಂದರೆ 2028ಕ್ಕೆ ಬಂದರೆ ನಿಫ್ಟಿ ಅರ್ನಿಂಗ್ಸ್ ಬಂದ್ಬಿಟ್ಟು 1,667 ಇರುತ್ತೆ. ಬೇಸ್ ಕೇಸ್ ಸಿನಾರಿಯೋದಲ್ಲಿ 1,600 ಇರುತ್ತೆ. ಬೇರ್ ಕೇಸ್ ಸಿನಾರಿಯೋದಲ್ಲಿ 1,497 ಇರುತ್ತೆ. ನಿಫ್ಟಿದು ಏನಾದರೂ ಅವಾಗ 22 PE ಪೇ ಮಾಡ್ತಾ ಇದ್ದರೆ 36,674 ಇರುತ್ತೆ. ಬೇಸ್ ಕೇಸ್ ಸಿನಾರಿಯೋದಲ್ಲಿ 32,902 ಇರುತ್ತೆ. ಇನ್ನು ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ 28,000 ಇರುತ್ತೆ. ನಿಮಗೆ ಇದರಿಂದ ಒಂದು ಗೊತ್ತಾಗಿರುತ್ತೆ ಯಾಕೆ ನಿಫ್ಟಿ ಒಂದು ಲೆವೆಲ್ ಹೋದ್ಮೇಲೆ ತುಂಬ ಕೆಳಗೆ ಬರಲ್ಲ ಅಂತ. ಯಾಕಂದರೆ ಈಗ ನಿಫ್ಟಿ ಇದೆಯಲ್ಲ, ನಿಫ್ಟಿ ಈಗೇನು ನೋಡ್ತಿದ್ದೀರಲ್ಲ ನೀವು 22,500, 22,600, 700, ಇದನ್ನು ಪ್ರೊಟೆಕ್ಟೆಡ್ ಬೈ ಅರ್ನಿಂಗ್ಸ್. ಅಂದರೆ ಆ ಕಂಪ್ನಿ ಮಾಡೋ ಲಾಭದ ಪ್ರಕಾರನೇ ಆ ಪ್ರೈಸ್ ಇದೆ ಅಂದಮೇಲೆ ಒಂದು ಲೆವೆಲ್ ಹೋದ್ಮೇಲೆ ಅದು ಅಷ್ಟೊಂದು ಕೆಳಗೆ ಬೀಳಕ್ಕೆ ಚಾನ್ಸ್ ಇಲ್ಲ. ಅದೇ ರೀತಿ ನೀವೇನಾದರೂ ಲಾಂಗ್ ಟರ್ಮಲ್ಲಿ ಥಿಂಕ್ ಮಾಡ್ತಿದ್ದೀರಾ ಅಂದರೆ ಇಲ್ಲಿಂದ ಮೇಲೆ ಹೋಗಲೇಬೇಕು. ಯಾಕಂದರೆ ಅರ್ನಿಂಗ್ಸ್ ಇಂಪ್ರೂವ್ ಆಗಿರುತ್ತೆ. ಕಂಪ್ನಿಗಳ ಅರ್ನಿಂಗ್ಸ್ ಇಂಪ್ರೂವ್ ಆಗ್ದಲೇ ಇರೋಕ್ಕೆ ಚಾನ್ಸೇ ಇಲ್ಲ. ಅರ್ನಿಂಗ್ಸ್ ಇಂಪ್ರೂವ್ ಆಗ್ದಲೇ ಲೈಫಲ್ಲಿ ಗ್ರೋತೇ ಇರಲ್ಲ. ತುಂಬ ಜನನ ಮನೆ ಕಳಿಸ್ಬಿಡ್ತಾರೆ, ತುಂಬ ಎಕನಾಮಿನೇ ಉಲ್ಟಾ ಸೀದಾಗೋಗುತ್ತೆ. ಯಾಕಂದರೆ ನಿಫ್ಟಿ ಈಸ್ ಈಕ್ವಲ್ ಟು ಕಂಟ್ರಿ ಇದ್ದಂಗೆ. ಯಾವ ಕಂಟ್ರಿಗಳಲ್ಲೂ ದುಡ್ಡಾಗಲ್ಲ. ನಾವು ಯೂಟ್ಯೂಬಲ್ಲೂ ದುಡ್ಡಾಗಲ್ಲ, ಎಲ್ಲೂ ದುಡ್ಡಾಗಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ಏನೋ ನಾವು ವೀಡಿಯೋ ಮಾಡ್ತಿದ್ದೀವಿ, ನಮಗೊಂದು ಆ್ಯಡ್ ರೆವಿನ್ಯೂ ಬರಬೇಕಂದ್ರೆ ಏನು ಮಾಡಬೇಕು? ಯಾವುದೋ ಒಂದು ಕಂಪ್ನಿ ಬಂದುಬಿಟ್ಟು ಯೂಟ್ಯೂಬ್ಗೆ ದುಡ್ಡನ್ನ ಪೇ ಮಾಡುತ್ತೆ, ನನ್ನ ಆ್ಯಡ್ನ ಜನಗಳಿಗೆ ತೋರಿಸು ಅಂತ. ಈಗ ಕಂಪ್ನಿ ಏನಾದರೂ ಅರ್ನಿಂಗ್ಸ್ ಬರ್ತಾ ಇಲ್ಲ, ಝೊಮ್ಯಾಟೋಗೆ ಅರ್ನಿಂಗ್ಸ್ ಬರ್ತಾ ಇಲ್ಲ ಅಂದರೆ ಝೊಮ್ಯಾಟೋ ಥಿಂಕ್ ಮಾಡುತ್ತೆ ಫಸ್ಟು ನಾನು ಇರೋ ಬಿಸ್ನೆಸ್ನ ಉಳಿಸ್ಕೊಳ್ಳೋಣ, ಆ್ಯಡ್ ಬಗ್ಗೆ ಆಮೇಲೆ ಥಿಂಕ್ ಮಾಡೋಣ ಅಂತ. ಅವಾಗ ಏನಾಗುತ್ತೆ? ಆ್ಯಡ್ ಸ್ಪೆಂಡ್ ಕಮ್ಮಿ ಆಗುತ್ತೆ. ಆವಾಗ ನಮಗೂ ರೆವಿನ್ಯೂ ಇಲ್ದಂಗಾಗುತ್ತೆ, ತುಂಬ ಜನಕ್ಕೆ ಎಫೆಕ್ಟ್ ಆಗುತ್ತೆ. ಲೈಕ್ ಇದು ಕನೆಕ್ಟೆಡ್ ಇರುತ್ತೆ ವರ್ಲ್ಡ್. ನೀವು ಅಂದ್ಕೊಂಡಷ್ಟು ಈಸಿ ಇಲ್ಲ. ನಿಫ್ಟಿ ಕೆಳಗೆ ಬಂದ ತಕ್ಷಣ ಸೆಲ್ ಮಾಡಿಬಿಟ್ಟು ದುಡ್ಡು ಇಟ್ಕೊತೀನಿ ಅನ್ನೋ ಅಷ್ಟು ಈಸಿ ಇಲ್ಲ. ಬಿಕಾಸ್ ಆ ದುಡ್ಡು ಇಟ್ಕೊಂಡ್ರು ಕೂಡ ಆ ದುಡ್ಡಿಗೆ ವ್ಯಾಲ್ಯೂ ಇಲ್ದಂಗೆ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗಿಬಿಡುತ್ತೆ. ನಿಫ್ಟಿ ಇವತ್ತಲ್ಲ ನಾಳೆ ಮೇಲೆ ಹೋಗಲೇಬೇಕು. ನೀವು ಪೇಷನ್ಸ್ ಇಟ್ಟು ಕಾಯ್ದರೆ ಡೆಫಿನೆಟ್ಲಿ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು. ನಾನು ಅವಾಗಲೇ ಹೇಳ್ದಂಗೆ ನಾನು ಒಂದು ಬುಕ್ ರೆಕಮೆಂಡ್ ಮಾಡಿದ್ದೆ, ಸ್ಟಾಕ್ ಇನ್ವೆಸ್ಟಿಂಗ್ ಮಾಸ್ಟರ್ ಮೈಂಡ್ ಅಂತ. ನೀವೇನಾದರೂ ಈ ಬುಕ್ನ ಬೈ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ. ಅದ್ರ ಜೊತೆಗೆ ನಿಮಗೆ 15 ಏಂಜಲ್ ಅನ್ನೋ ಒಂದು ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ 15% ಡಿಸ್ಕೌಂಟ್ ಸಿಗುತ್ತೆ.